ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, KPSC ಅವರು ಒಂದು ನಿನ್ನೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರ್ತಾರೆ. ಸೊ ಅದು ಏನಂದರೆ 15 ಸೆಪ್ಟೆಂಬರ್ನಲ್ಲಿ ನಡೆಯಬೇಕಿದ್ದ ಪರೀಕ್ಷೆಗಳು ಗ್ರೂಪ್ ಬಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಪರೀಕ್ಷೆಯನ್ನು ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಅದಕ್ಕೆ ಮೇಜರ್ ರೀಸನ್ ಅಂದರೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಇಲಾಖೆಗಳ BC ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಮತ್ತು ಮುಂದಿನ 1 ವರ್ಷದಲ್ಲಿ ಹೊರಡಿಸಿರುವ ಅಧಿಸೂಚನೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಿದೆ. ಅಂದರೆ ಈಗ ರೀಸೆಂಟಾಗಿ ಯಾವೆಲ್ಲ ನೋಟಿಫಿಕೇಶನ್ ಆಗಿತ್ತಲ್ವ, ಅವ್ರದ್ದು ಎಕ್ಸಾಮ್ ಇದು ಪೋಸ್ಟ್ಪೋನ್ ಮಾಡಿದ್ದಾರೆ. ಮೇಜರ್ ರೀಸನ್ ಅಂದರೆ ಸರ್ಕಾರದಿಂದ ಒಂದು ಏನಂದರೆ ಗೆಜೆಟ್ ಬರುತ್ತಲ್ವ. ಕರೋನಾ ಕಾಲದಲ್ಲಿ ಯಾರ್ಯಾರ್ದೆಲ್ಲ ಏಜ್ ಆಗಿರುತ್ತೆ ಅವ್ರಿಗೆ ಏನಂದರೆ ಎಲ್ಲ ಕ್ಯಾಟಗರಿ ಅವರಿಗೆ 3 ವರ್ಷವರೆಗೂ ಸಡಿಲಿಕೆಯನ್ನು ನೀಡಿದ್ದಾರೆ. ಅಂದರೆ ಇವಾಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆಯಲ್ಲ, ಅದಕ್ಕೆ ಯಾರ್ಯಾರ್ದು ಏಜ್ ಆಗಿದೆಯಲ್ಲ ಎಲ್ಲ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿ ಹಾಕಿ ಅಪ್ಲೈ ಮಾಡಬೇಕು. ಅವರಿಗೆ ಒಂದು ಅವಕಾಶ ಸಿಗಬೇಕು ಅಂತ ಗಮನದಲ್ಲಿ ಇಟ್ಕೊಂಡು ಈ ಪರೀಕ್ಷೆಯನ್ನು ಮುಂದೂಡಿದ್ದಾರೆ. ಇದು ಪರೀಕ್ಷೆ ಯಾವಾಗ ಆಗುತ್ತೆ ಅಂದರೆ ಈ ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ಕೆ ಲಿಂಕ್ ಕೊಡ್ತಾರೆ ಇವರು. ಯಾರ್ಯಾರ್ದು ಏಜ್ ಡಿಬಾರ್ ಆಗಿತ್ತಲ್ವ, ಅವರು ಹೊಸದಾಗಿ ಅಪ್ಲಿಕೇಶನ್ ಹಾಕಿರ್ತಾರೆ. ಹಾಕಾದ್ಮೇಲೆ ನೆಕ್ಸ್ಟ್ ಬಂದು ಎಕ್ಸಾಮ್ ಅನೌನ್ಸ್ ಮಾಡ್ತಾರೆ. ಇದು ಬಂದು KPSCಯಲ್ಲಿ ಹೊರಡಿಸಿರುವ ಗ್ರೂಪ್ ಬಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಜೊತೆಗೆ ನನ್ನ ಅನಿಸಿಕೆ ಪ್ರಕಾರ ವಿಲೇಜ್ ಅಕೌಂಟೆಂಟ್ಗೂ ಮತ್ತು PDOಗೂ ಅನ್ವಯ ಆಗಬಹುದು. ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವ್ರು ನಡೆಸ್ತಾ ಇದ್ದಾರೆ, PDO ವಿಲೇಜ್ ಅಕೌಂಟೆಂಟು. ಅದಕ್ಕೆ ಅವ್ರ ವೆಬ್ಸೈಟಲ್ಲಿ ಶೀಘ್ರದಲ್ಲೇ ಮಾಹಿತಿ ಪ್ರಕಟಣೆಗೊಳ್ಳಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ನಿಮಗೆ ಇನ್ನು ಬೇಜಾರಾಗಬೇಡಿ. ನಿಮಗೆ ಯಾರ್ಯಾರು ಇನ್ನೂ ಸಿಲೆಬಸ್ ಕಂಪ್ಲೀಟ್ ಮಾಡಿರಲಿಲ್ಲ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ದವರು, ಅವರಿಗೆಲ್ಲ ಓದೋಕ್ಕೆ ಒಳ್ಳೆಯ ಅವಕಾಶ ಇದೆ. ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನೇನಿಲ್ಲ ಅಂದ್ರೆ 3 ತಿಂಗಳಲ್ಲಿ ಎಕ್ಸಾಮ್ ಡೇಟ್ ಬರಬಹುದು. ವೆಲ್ ಪ್ರಿಪೇರ್ ಆಗಿ. ಸರ್ಕಾರ ಈ ಕ್ರಮ ಮೊದಲೇ ತಗೋಬೇಕಿತ್ತು. ಯಾಕೆ ಅವ್ರು ಇಷ್ಟೊಂದು ಲೇಟ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಸರ್ಕಾರದವರು ಏನು ಗೆಜೆಟ್ ಪ್ರಕಟಿಸಿದಾರಲ್ವ, ಆ ಡೇಟಿಂದ ಹಿಡಿದು 1 ವರ್ಷದವರೆಗೆ ಅಂದರೆ ಯಾವುದೇ ಥರದ ನೇಮಕಾತಿ ಆಗಲಿ ಅದರಲ್ಲಿ 3 ವರ್ಷ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. KS ಎಕ್ಸಾಮಲ್ಲಿ ಏನಂದರೆ ಅವ್ರು ಆಲ್ರೆಡಿ ತಿಳಿಸಿದ್ದಾರೆ. ಅವ್ರು ಆಲ್ರೆಡಿ ಏನಂದರೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಿದ್ದಾರೆ KS ಅಲ್ಲಿ. ಇದು KPSC ಮತ್ತು ವಿಲೇಜ್ ಅಕೌಂಟೆಂಟು ಮತ್ತು PDOಗೆ ಅನ್ವಯ ಆಗುತ್ತೆ. ಆಲ್ರೆಡಿ ಇವರು KPSC ಅವ್ರು ಕ್ಲಾರಿಫಿಕೇಶನ್ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಅವ್ರಿಗೆ KEAನವರು ಸಹ ತಮ್ಮ ವೆಬ್ಸೈಟ್ನಲ್ಲಿ ಈ ಆದಷ್ಟು ಬೇಗ ಮಾಹಿತಿಯನ್ನು ಪ್ರಕಟಣೆ ಮಾಡಬಹುದು. ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೋದು. KPSCದ ಯಾವುದೇ ಮಾಹಿತಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.